ಅವನ್ ಬಿಡಿ ಸರ್, ಅವನ ಹತ್ರ ಕೋಟ್ಯಾಂತರ ರೂಪಾಯಿ ಬ್ಯಾಂಕ್ ಬ್ಯಾಲೆನ್ಸ್ ಇದೆ ಸರ್. ಇನ್ನೂ ಕೆಲವು ಸಾರ್ ಅವ್ರ ಫ್ಯಾಮಿಲಿನ ರಿಚ್ ಫ್ಯಾಮಿಲಿ ಸಾರ್, ಚಿನ್ನದಲ್ಲೇ ಉರುಳಾಡ್ತಾರೆ ಸಾರ್ ಅಂತಾರೆ. ಇದೆಲ್ಲ ಭ್ರಮೆ. ಈ ಶತಮಾನದ ಕಥೆನೇ ಬೇರೆ. ಫಾರ್ಚೂನ್ 500 ಕಂಪನೀಸ್ ಇದೆಯಲ್ಲ, ಆ ಲಿಸ್ಟ್ ನೋಡಿ. ಯಾರ್ಯಾರು ತುಂಬಾ ಸಾಧನೆ ಮಾಡಿದ್ದಾರೆ, ಯಾರು ತುಂಬಾ ಹಣ ಗಳಿಸಿದ್ದಾರೆ, ಅವರೆಲ್ಲ ಫಸ್ಟ್ ಜನರೇಷನ್ ಸಾಧಕರು. ಅವ್ರ ತಾತ ಮುತ್ತಾತ ಯಾರು ಶ್ರೀಮಂತರಲ್ಲ, ಎಲ್ಲ ಆರ್ಡಿನರಿ ಮಿಡಲ್ ಕ್ಲಾಸ್ ಪೀಪಲ್ ಮಕ್ಕಳೇ ಅಪಾರವಾದ ಸಾಧನೆ ಮಾಡಿರೋದು. ಬಿಕಾಸ್ ಮ್ಯಾಟರ್ ಆಗೋದು ಒಂದು ಐಡಿಯಾ ಅಷ್ಟೇ. ಒಂದು ಒಳ್ಳೆ ಐಡಿಯಾ ಇಡೀ ಜಗತ್ತು ನಿಮ್ಮ ಮನೆ ಮುಂದೆ ಕ್ಯೂ ನಿಲ್ಲೋ ಹಾಗೆ ಮಾಡಿಬಿಡುತ್ತೆ. ನಿಮ್ಮ 2 ಕಿವಿಗಳ ಮಧ್ಯೆ ಇದೆಯಲ್ಲ, ಅದಕ್ಕಿಂತ ದೊಡ್ಡ ರಿಯಲ್ ಎಸ್ಟೇಟ್ ವ್ಯಾಲ್ಯೂ ಯಾವುದಕ್ಕೂ ಇಲ್ಲ. ನಿಮ್ಮ ಬ್ರೈನ್ ಪವರ್ ಇಸ್ ದ ಬಿಗ್ಗೆಸ್ಟ್ ರಿಯಲ್ ಎಸ್ಟೇಟ್. ಅಂಡ್ ಚಿನ್ನ ಅಂತಿರಲ್ಲ, ನಿಮ್ಮ ಮಾತುಗಳು ಮುತ್ತಿನಂತಿರಬೇಕು, ಚಿನ್ನದಂತಿರಬೇಕು ಅಂತ ಹಿರಿಯರು ಹೇಳೋರು. ನಿಮ್ಮ ಪದ ಭಂಡಾರ, ನಿಮ್ಮ ವೊಕ್ಯಾಬುಲರಿ, ನೀವು ಪದಗಳನ್ನ ಹೇಗ್ ಬಳಸ್ತೀರಿ ಅನ್ನೋದೇ ನಿಮ್ಮ ನಿಜವಾದ ಚಿನ್ನ ಆಗುತ್ತೆ. ಬ್ಯಾಂಕ್ ಬ್ಯಾಲೆನ್ಸ್ ಮುಖ್ಯ ಅಲ್ಲ, ನಿಮ್ಮ ಇಮೋಷನಲ್ ಬ್ಯಾಲೆನ್ಸ್ ಹೇಗಿದೆ. ಕೋಪವನ್ನ ಹಿಡಿತದಲ್ಲಿ ಇಡಕ್ ಸಾಧ್ಯ ಆದ್ರೆ, ನಿಮ್ಮ ಇಮೋಷನ್ ನೀವು ಬ್ಯಾಲೆನ್ಸ್ ಅಲ್ಲಿ ಇಟ್ರೆ ಎಲ್ಲಾ ಬ್ಯಾಂಕ್ ಬ್ಯಾಲೆನ್ಸ್ಗಿಂತ ಅದು ಮುಖ್ಯ ಆಗುತ್ತೆ. ಅಂಡ್ ವಾಹನಗಳು, ಅವನ ಹತ್ರ ಆ ಕಾರ್ ಇದೆ, ಈ ಕಾರ್ ಇದೆ. ಯಾವ ಕಾರ್ ರೀ? ಸಪೋಸ್ ಒಂದು ಹೊಸ ಕಾರ್ ತಗೊಂಡು ಅಲ್ಲೋಗಿ ಡಿಕ್ಕಿ ಹೊಡಿತೀರಾ, ಆಮೇಲೆ ಇಲ್ಲೋಗಿ ಡಿಕ್ಕಿ ಹೊಡಿತೀರಾ, ಅಲ್ಲೋಗಿ ಡಿಕ್ಕಿ ಹೊಡಿತೀರಾ, ಒಪ್ತೀರಾ ನೀವು? ಇಲ್ಲ ತಾನೆ. ನಿಮ್ಮ ದೇಹಕ್ಕಿಂತ ಒಂದು ಅದ್ಭುತವಾದ ವಾಹನ ಯಾವುದೂ ಇರಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಹುಟ್ಟಿನಿಂದ ನಿಮ್ಮ ಸಾವಿನವರೆಗೆ ನಿಮ್ಮನ್ನು ಕರ್ಕೊಂಡು ಹೋಗುವ ವಾಹನ ಅಂದ್ರೆ ನಿಮ್ಮ ದೇಹ. ಆ ದೇಹವನ್ನ ನೋಡ್ಕೊಳ್ಳೋದು, ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡೋದು ನಿಮ್ಮ ಫಸ್ಟ್ ಡ್ಯೂಟಿ ಆಗುತ್ತೆ. ಯಾವುದೇ ಕೆಟ್ಟ ಚಟಕ್ಕೆ ಸಿಕ್ಕಾಕೊಳ್ದಾಗೆ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಬಹಳ ಬಹಳ ಮುಖ್ಯ ಅದು. ಅಷ್ಟು ಕಾನ್ಸಂಟ್ರೇಟ್ ಮಾಡಿ. ಈ ಜಗತ್ತಿನ ಎಲ್ಲಾ ಒಳ್ಳೆ ವಿಷಯಗಳು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಡೆಫಿನೆಟ್ಲಿ.